ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ನನ್ನ ಹೊಟ್ಟೆಲಿರೋ ಪುಟ್ಟು ಜೀವಕ್ಕೆ ಏನೂ ಆಗದೆ ಇರೋ ಹಾಗೆ ಕಾಪಾಡೋ ಜವಾಬ್ದಾರಿ ನಿಂತು ನನ್ನ ಮಕ್ಕಳಿಗೆಲ್ಲ ರಕ್ಷಣೆ ಆಗಿರೋ ತಂದೆ. ದೇವ್ರೆ, ತುಳಸಿಯವರು ಅವರ ಜೀವನ ಪಣಕ್ಕಿಟ್ಟು ಇನ್ನೊಂದು ಜೀವನ ಉಳಿಸ್ಕೊಳ್ಳೋಕೆ ಹೋಗ್ತಿದ್ದಾರೆ. ಅಂತ ತ್ಯಾಗ ಮಾಡೋಕ್ಕೆ ಹೊರಟಿರೋ ತಾಯಿನ ನೀನು ನನಗೆ ಉಳಿಸ್ಕೊಡ್ಬೇಕು. ಅವರಿಬ್ಬರನ್ನ ನೀನೇ ಕಾಯಬೇಕು. ಈ ನನ್ನ ಮಗು ಪೂರ್ಣಿ ಮಡಲ್ ಸೇರಿ ಬೆಳಿಬೇಕು. ಅಲ್ಲಿವರೆಗೂ ನನಗೆ ಆರೋಗ್ಯ, ಧೈರ್ಯ ಕೊಡು ತಂದೆ. ನಾನು ಹೋಗಿ ಪ್ರದಕ್ಷಿಣೆ ಹಾಕೊಂಡ್ಬರ್ತೀನಿ. ತುಳಸಿಯವರೇ, ನೀವು ಪ್ರದಕ್ಷಿಣೆ ಎಲ್ಲ ಹಾಕಿ ಆಯಾಸ ಮಾಡ್ಕೋಬೇಡಿ. ನಿಮ್ಮ ಪರವಾಗಿ ನಾನು ಪ್ರದಕ್ಷಿಣೆ ಹಾಕ್ತೀನಿ. ಇಲ್ಲ, ನನಗೇನೂ ಆಯಾಸ ಆಗಲ್ಲ. ದೇವ್ರಿಗೆ ಪ್ರದಕ್ಷಿಣೆ ಹಾಕಿದ್ರೆ ನನ್ನ ದೇಹಕ್ಕೆ ಇನ್ನೂ ಶಕ್ತಿ ಹೆಚ್ಚಾಗತ್ತೆ ಅನ್ನೋ ನಂಬಿಕೆ ನನಗೆ. ಜೊತೆಗೆ ಡಾಕ್ಟ್ರು ಕೂಡ ವಾಕ್ ಮಾಡ್ಬೋದು ಅಂತ ಹೇಳಿದಾರಲ್ವಾ? ಆಯಿತು, ನಿಮ್ಮ ನಂಬಿಕೆಗೆ ಇಲ್ಲ ಅಂತ ಹೇಳ್ತೀನಾ? ನೀವೆಂಥ ಜಾಣೆ ಅಂತ ನನಗೊತ್ತು. ಆದರೆ ನನಗೂ ಸ್ವಲ್ಪ ಬುದ್ಧಿವಂತಿಕೆ ಇದೆ. ನೀವು ನಿಜವಾಗ್ಲೂ ಪ್ರದಕ್ಷಿಣೆ ಹಾಕಲೇಬೇಕು ಅಂದರೆ ನಿಂತಲ್ಲೇ 3 ಪ್ರದಕ್ಷಿಣೆ ಹಾಕಿ. ಈ ಗಣೇಶ ಜಗತ್ತನ್ನೇ ಸುತ್ತೀನಿ ಅಂತ ತಂದೆ ತಾಯಿ ಸುತ್ತನೇ 3 ಸುತ್ತು ಸುತ್ತಲಿಲ್ವಾ? ಹಾಗೆ ನೀವು ಗಣೇಶನ ಮುಂದೆ ನಿಂತಲ್ಲೇ 3 ಸುತ್ತು ಸುತ್ತಿ. ನಾನು ನಿಮ್ಮ ಪರವಾಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ಇಷ್ಟು ಪ್ರೀತಿ ಮಾಡೋ ಗಂಡ, ಅಷ್ಟು ಅಕ್ಕರೆ ತೋರಿಸೋ ಮಕ್ಕಳು ನಮ್ಮ ಸಂಸಾರದ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ಬೇಡ ಬೇಡ, ಇಲ್ಲ ಅಂದ್ರೆ ನೀವು ಏನು ಮಾಡ್ತೀರ ಅನ್ನೋದನ್ನ ಬಾಯ್ ಬಿಟ್ಟು ಹೇಳಬೇಡಿ. ಕೇಳಿಸ್ಕೊಳ್ಳೋ ಧೈರ್ಯ ನನಗಿಲ್ಲಪ್ಪ. ಖಂಡಿತವಾಗ್ಲೂ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ. ಇರೋ ಒಂದೇ ಒಂದು ಜೀವನ ಎಷ್ಟು ಜನ ಅಂತ ತೆಗಿತೀರೋ? ಕೊಡ್ತೀನಪ್ಪ, ಸ್ವಲ್ಪ ಟೈಮ್ ಕೊಡಿ. ಎಂತ ಹಣೆ ಬರಾನಪ್ಪ ನಂದು. ಅಯ್ಯೋ, ಇರೋ ಒಂದು ಸ್ವಲ್ಪ ದುಡ್ಡನ್ನ ಎಲ್ರಿಗೂ ಹರಿದು ಹಂಚಿ ಕೈ ತೊಳ್ಕೊಂಬಿಡ್ಬೇಕು ಅಷ್ಟೆ. ಇದನ್ನೇ ಹೇಳೋದು, ಮಾಡಿದ್ದುಣ್ಣ ಮಾರಾಯ ಅಂತ. ಏನ್ ಮಾವ, ಇಸ್ಕೊಂಡವ್ರಿಗೆಲ್ಲ ದುಡ್ಡು ವಾಪಸ್ ಕೊಟ್ರಾ? ಕೊಟ್ನಪ್ಪ. ಇರೋ ಒಂದು ಸ್ವಲ್ಪ ದುಡ್ಡನ್ನ ಎಲ್ರಿಗೂ ಹರಿದು ಹಂಚ್ಬಿಟ್ಟೆ. ಅದ್ ಸರಿ, ನೀವು ಆ ಕಂಪ್ನಿಗೆ ದುಡ್ಡು ಹಾಕ್ತೆ ಅಂತ ಹೇಳಿದ್ರಿ. ಈಗ ಅಷ್ಟೂ ಜನಕ್ಕೆ ದುಡ್ಡು ಸೆಟ್ಲು ಮಾಡ್ದೆ ಅಂತಾನೂ ಹೇಳ್ತಿದ್ದೀರಾ. ಅಷ್ಟಕ್ಕೂ ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಅದು ಅದು ಸಾಲ ಮಾಡಿದೆ. ಸಾಲನ? ನಿಮಗೆ ಸಾಲ ಕೊಟ್ಟಿದ್ದು? ಅಲ್ಲ, ಯಾವ ನಂಬಿಕೆ ಮೇಲೆ ನಿಮ್ ಸಾಲ ಕೊಟ್ರು ಅಂತ? ಸಾಧ್ಯನೇ ಇಲ್ಲ. ನೀವು ಸಾಲ ಮಾಡೋರಲ್ಲ, ನಿಮ್ಗೆ ಯಾರು ಸಾಲ ಕೊಡೋಂಥವ್ರು ಇಲ್ಲ. ನನಗೆ ಗೊತ್ತು, ದೀಪಿಕಾ ಕೊಟ್ಟಿರೋ 5 ಲಕ್ಷ ರೂಪಾಯಿ ನಿಮ್ಮ ಹತ್ರನೇ ಇದೆ ಅಂತ. ದೊಡ್ಡ 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 ಹೌದು, ದೀಪಿಕಾ ಕೊಟ್ಟಿರೋ ದುಡ್ಡು ನನ್ನ ಹತ್ರ ಇತ್ತು. ಆದ್ರೆ ಈಗಿಲ್ಲ. ಈ ಕಂಪ್ನಿಗಿಂತ ಇನ್ವೆಸ್ಟ್ ಮಾಡಿ ಎಲ್ಲ ಪೋಣಿಸ್ಕೊಂಡೆ.
ನಾನು ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಪ್ರಾಣ ಒಂದು ಬಿಟ್ಟು. ಈಗ ನನ್ನ ಹತ್ರ ಕೊಡಕ್ಕೇನೂ ಇಲ್ಲ, ಏನೂ ಇಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೋಬೋಟ. ಅಂದ್ರೆ ದೀಪಿಕಾ ಕೊಟ್ಟಿರೋ 5 ಲಕ್ಷ ರೂಪಾಯಿಯಲ್ಲಿ ನೀವು ಇಷ್ಟೆಲ್ಲ ಮಾಡಿದ್ರ? ನಿಮ್ ದುರಾಸೆಗೆ ನನ್ನನ್ನು ಬಲಿ ಕೊಡ್ತಿದ್ದೀರಲ್ಲ ಮಾವ. ಆ 5 ಲಕ್ಷ ರೂಪಾಯಿ ಇದ್ದಿದ್ರೆ ದೀಪಿಕನ್ ಸಾಲ ತೀರಿಸ್ಬೋದಿತ್ತು. ನೀವು ಚಿಕ್ಕ ಪುಟ್ಟ ಕೆಲಸ ಮಾಡಿ ದುಡ್ಡು ತಿನ್ಬೋದಾಗಿತ್ತು. ಈಗಂತೂ ನನ್ನ ಪರಿಸ್ಥಿತಿಗೆ ನೀವೇ ಕಾರಣ. ನನ್ನ ಪರಿಸ್ಥಿತಿಗಷ್ಟೇ ಅಲ್ಲ, ನೀವಿರೋ ಸ್ಥಿತಿಗೂ ನೀವೇ ಕಾರಣ. ಕಂಡೋರ್ ದುಡ್ಡನ್ನ ಹಾಳು ಮಾಡ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ಉದ್ಧಾರ ಆಗಲ್ಲ ಮಾವ. ಆ ಜನಗಳ ಶಾಪ ನಿಮ್ಮನ್ನ ತಟ್ಟೆ ಸುಮ್ಮನೆ ಬಿಡಲ್ಲ, ಅನ್ಭವಿಸ್ತೀರ. ನಿಮ್ಮ ಮಾತು ನಂಬಿದಕ್ಕೆ ನಾನು ಅನುಭವಿಸ್ತೀನಿ. ನಿನ್ ಜೊತೆ ನಾನು ಅನುಭವಿಸ್ತೀನಿ ಸೊಸೆ ಮುತ್ತು. ನಂದೇ ನನಗಿಲ್ಲಿ ಆಗಿದೆ, ಉಳಿದು ಬೇರೆ. ಇದ್ದ ದುಡ್ಡೆಲ್ಲ ಕಳ್ಕೊಂಬಿಟ್ಟೆ. ಮುಂದೆ ಹೆಂಗಪ್ಪ ನನ್ನ ಕತೆ ವೆಂಕಟರಮಣ? ಇಲ್ಲ, ಇನ್ನು ಮುಂದೆ ನಾನು ತುಂಬ ಹುಷಾರಾಗಿರಬೇಕು. ತುಳಸಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ಅನ್ಸುತ್ತೆ. ನಾಳೆ ಅಕ್ಕನ ವರ್ಷದ ಕಾರ್ಯ. ನಾನು ಅಲ್ಲಿಗೆ ಹೋಗಬೇಕಾದ್ರೆ ಹುಷಾರಾಗಿ ಎಲ್ಲರ ಕಣ್ ತಪ್ಪಿಸಿ ಹೋಗಬೇಕು. ಇಷ್ಟು ವರ್ಷ ಯಾರೂ ನನ್ನ ಮೇಲೆ ಅನುಮಾನ ಪಟ್ಟಿರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಿರೋ ಆ ತುಳಸಿ ನನ್ನನ್ನೇ ಪ್ರಶ್ನೆ ಮಾಡೋ ಹಾಗೆ ಆಗಿದ್ದಾಳೆ. ಅತ್ತೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಬೇಡ ಅಂದರೆ ಹೊರಟೋಗ್ತೀಯಾ? ಸರಿ, ಹೋಗ್ತೀನಿ. ದೀಪಿಕಾ, ನಿಂತ್ಕೋ, ಕೂತ್ಕೋ. ನಾನೇನೋ ತಮಾಷೆಗೆ ಹಾಗೆ ಹೇಳಿದ್ರೆ ನೀನು ವಾಪಸ್ ಹೊರಟೇ ಬಿಟ್ಟಿಯಲ್ಲ. ಓ, ತಮಾಷೆ ಮಾಡಿದ್ರಾ? ನಂಗೆ ಗೊತ್ತಾಗಲಿಲ್ಲ. ತಮಾಷೆನೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ ಅತ್ತೆ. ಏನಾಯಿತು? ಯಾಕೆ ಇಷ್ಟು ಅಪ್ಸೆಟ್ ಆಗಿದೆಯಾ? ಅತ್ತೆ, ನನಗೆ ಈ ಮನೇಲಿ ಇರೋಕ್ಕಾಗ್ತಿಲ್ಲ. ತುಂಬ ಹಿಂಸೆ ಆಗ್ತಿದೆ. ಆ ಪೂರ್ಣಿ ನನ್ನ ಅಕ್ಕ ಅನ್ನೋದನ್ನ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನಗೆ ಅರ್ಥ ಆಗುತ್ತೆ, ಆದರೆ ಏನು ಮಾಡೋದು? ಸತ್ಯ ಅದೇ ತಾನೇ. ಇರ್ಬೋದು, ಹಾಗಂತ ಆ ಸತ್ಯನ ನಾನು ಒಪ್ಕೊಳ್ಳೇಬೇಕು ಅನ್ನೋದೇನಿಲ್ವಲ್ಲ. ನಾನು ಅಭಿನ ಈ ಮನೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ. ಆದರೆ ಅದಕ್ಕೆ ಅಡ್ಡವಾಗಿ ನಿಂತವಳು ಅವಳು. ಅವಳ ಲೆವೆಲ್ ಏನು, ನನ್ನ ಲೆವೆಲ್ ಏನು? ನಾನು ಹುಟ್ಟಿದಾಗಿಂದ ಶ್ರೀಮಂತಿಕೆಯಲ್ಲಿ ಬೆಳೆದವಳು, ಆದರೆ ಅವಳು ಅನಾಥಾಶ್ರಮದಲ್ಲಿ ಬೆಳೆದವಳು. ಅಂಥವಳನ್ನ ಈಗ ಅಕ್ಕ ಅನ್ಬೇಕು ಅಂತ ಅಂದ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ, ಇರಿಟೇಟ್ ಆಗುತ್ತೆ, ಫಸ್ಟ್ರೇಟ್ ಆಗ್ತಿದೆ. ಎಲ್ರ ಮೇಲೂ ಕೂಗಾಡ್ಬೇಕು ಅನ್ಸುತ್ತೆ, ಜಗಳ ಆಡಬೇಕು ಅನ್ಸುತ್ತೆ. ಆದರೆ ಏನು ಮಾಡೋದು? ಈ ಪರಿಸ್ಥಿತಿಲಿ ಅದು ಯಾವುದೂ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.